ನನಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ರಿಯಪ್ಪ? ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೇ, ಸ್ತೋತ್ರ. ಕರ್ತನು ರಾಜ್ಯವನ್ನು ಸೇರಿಕೊಳ್ಳುವುದಕ್ಕೆ ನಮಗೆ ಸಾಮರ್ಥ್ಯ ಕೊಟ್ಟಿದ್ದಾನೆ. ಪರಲೋಕಕ್ಕೆ ಹೋಗುವುದಕ್ಕೆ ಸಾಮರ್ಥ್ಯ ಕೊಟ್ಟಿದ್ದಾನೆ. ಸ್ವಲ್ಪ ಕೆಲಸಗಳು ಮಾಡುವುದಕ್ಕೆ ಕೂಡ ಸಾಮರ್ಥ್ಯ ಕೊಟ್ಟಿದ್ದಾನೆ. ಅಸ್ಯ ಕೆಲಸಗಳನ್ನು ನಾವು ಹಿಂಬಾಲಿಸುವುದಕ್ಕೆ ಕೃಪೆ ಕೊಟ್ಟಿದ್ದಾನೆ. ಹಾಗೆ 33ನೇ ಅಧ್ಯಾಯ ಎಜ್ಕೇಲನ ಗ್ರಂಥದಲ್ಲಿ ನಮಗೆ ದೇವರು ಪ್ರೀತಿಸುತ್ತಾ ಏನು ಹೇಳ್ತಾ ಇದ್ದಾರೆ ನೋಡಿ. ವಾಕ್ಯವನ್ನು ನನಗೆ ದಯಪಾಲಿಸಿದನು, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಿನ್ನ ಜನರನ್ನು ಸಂಬೋಧಿಸಿ ಅವರಿಗೆ ಹೀಗೆ ನುಡಿ, ನಾನು ದೇಶದ ಮೇಲೆ ಖಡ್ಗವನ್ನು ಬಿಳಿ ಮಾಡಿದಾಗ ದೇಶದವರು ತಮ್ಮಲ್ಲಿ ಆರಿಸಿ ನೇಮಿಸಿಕೊಂಡು ಕಾವಲಿಗಾರರನ್ನಾಗಿ ದೇಶದ ಮೇಲೆ ಬೀಳುವ ಖಡ್ಗವನ್ನು ನೋಡಿ ಕೂಡಲೇ ಕೊಂಬನ್ನು, ಸಜ್ಜನರ ಎಚ್ಚರಿಕೆಯಿಂದ ಕೊಂಬನ್ನು ಕೂಗನ್ನು ಕೇಳಿದ ಯಾವನೇ ಆಗಲಿ ಎಚ್ಚರಗೊಂಡಗೆ ಬೀಳುವ ಖಡ್ಗಕ್ಕೆ ಸಿಕ್ಕಿ ನಾಶನವಾದರೆ ತನ್ನ ಮರಣಕ್ಕೆ ತಾನೇ, ಅವನ ಕೊಂಬಿನ ಕೂಗನ್ನು ಕೇಳಿಯೂ ಎಚ್ಚರಗೊಳ್ಳಲಿಲ್ಲವನಿಗೆ ತನ್ನ ಮರಣಕ್ಕೆ ತಾನೇ ಕಾರಣನು. ಕಾವಲಿಗಾರನಾಗಿ ನಮ್ಮನ್ನು ನೇಮಿಸಿದ್ದಾನೆ. ಈ ಕಾವಲಿಗಾರರು ಯಾರು? ಪವಿತ್ರಾತ್ಮನು ನಮ್ಮನ್ನು ನೆಲೆಗೊಳಿಸಿದ್ದಾನೆ, ಸಿದ್ಧಗೊಳಿಸಿದ್ದಾನೆ, ಪವಿತ್ರಪಡಿಸಿದ್ದಾನೆ. ಮರಣದೂತ ಬಂದು ಬಿಡುತ್ತೆ, ಒಂದು ದಿನ ನಮ್ಮ ಮನೆ ಬಾಗಿಲನ್ನು ತಟ್ಟುತ್ತೆ, ನಾವು ಮರಣಿಸುತ್ತೀವಿ. ಕಾವಲಿಗಾರನಾಗಿ ನಮ್ಮನ್ನು ದೃಢಪಡಿಸಿದ್ದಾನೆ. ಯಾವಾಗಾದರೆ ನಿನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಪಾಪಗಳನ್ನು ಬಿಟ್ಟು ದೇವರ ಸನ್ನಿಧಿಗೆ ಹೋಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ದೀಕ್ಷಾಸ್ಥಾನ ಮಾಡಿಸಿಕೊಂಡ ಮೇಲೆ ನೀನು ಪವಿತ್ರನು, ಪರಿಶುದ್ಧಾತ್ಮನು. ಎಫೆಸಿ ಅವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಪವಿತ್ರಾತ್ಮನು ನಿನಗೆ ಮುದ್ರೆ ಹಾಕಿದ್ದಾನೆ. ಓದ್ಕೊಳ್ರಿ, ಪವಿತ್ರಾತ್ಮನು ನಿನ್ನ ಮೇಲೆ ಮುದ್ರೆ ಹಾಕಿದ್ದಾನೆ. ಆ ಮುದ್ರೆ ಏನು ಅಂದರೆ, ನೀನು ಅಭಿಷೇಕ ಹೊಂದಿದವನು, ನಿನಗೆ ಬಾಚಿತವಿದೆ, ನಿನಗೆ ಒಂದು ಕೆಲಸವಿದೆ. ನಿನ್ನ ಮಕ್ಕಳನ್ನು ಬೆಳೆಸಬೇಕು, ಅದು ಒಂದು ಕೆಲಸ. ನಿನ್ನ ಕುಟುಂಬವನ್ನು ರಕ್ಷಿಸಬೇಕು, ಅದು ಒಂದು ಕೆಲಸ. ನಿನ್ನ ಕುಟುಂಬಕ್ಕೆ ಬೇಕಾದ ಹಣವನ್ನು ಸಂಪಾದನೆ ಮಾಡ್ಕೋಬೇಕು, ಅದು ಒಂದು ಕೆಲಸ. ನಿನ್ನ ಕುಟುಂಬದಲ್ಲಿ ತೂಕ ಹಾಕಬೇಕು. ಏನು, ನನ್ನ ಕುಟುಂಬವನ್ನು ಹೇಗೆ ನಡೆಸ್ಕೋಬೇಕು, ನನ್ನ ಕುಟುಂಬವನ್ನು ಹೇಗೆ ಪ್ರಕಾರ ಕಟ್ಕೋಬೇಕು, ನನ್ನ ಕುಟುಂಬದಲ್ಲಿ ನಾನು ಹೇಗೆ ಜೀವಿಸಬೇಕು, ನನ್ನ ಕುಟುಂಬದಲ್ಲಿ ನನ್ನ ಸ್ಥಾನ ಏನು ಅಂತಂದು ನೀನು ತಿಳ್ಕೊಂಡ ಮೇಲೆ ನಿನ್ನ ಕುಟುಂಬ ಜಾಗೃತಿಯಾಗಿ ಕಾಪಾಡಿಕೊಂಡ ಮೇಲೆ ನೀನು ಮಾಡೋ ಕೆಲಸ ಏನಂದರೆ, ನಿನ್ನ ಕುಟುಂಬವನ್ನು ಜಾಗೃತಿಯಾಗಿ ನಿನ್ನ ಪ್ರೀತಿಯಿಂದ ದೇವರನ್ನು ಮಾತುಗಳನ್ನು ಹೇಳಬೇಕು. ನಿನ್ನ ಹೃದಯ ತುಂಬಿದ ಹಾಗೆ ನಿನ್ನ ಹೃದಯ ತುಂಬಿದ ಹಾಗೆ ನಿನ್ನ ಬಾಯಿ ಮಾತಾಡುತ್ತೆ. ಕಾವಲಿಗಾರನು ನೀನು, ನಿನಗೆ ಅಭಿಷೇಕ ಹೊಂದಿದ ಕೆರೂಬು, ದೂತರು ನಿನಗೆ ಸೇವಕರು. ನೀನು ಕೆಲಸ ಮಾಡಬೇಕು. ಏನು ಕೆಲಸ ಮಾಡಬೇಕು ಅಂದರೆ, ಸ್ವರವನ್ನು ಕೇಳಬೇಕು, ದೇವರ ಸ್ವರವನ್ನು ಕೇಳಬೇಕು. ದೇವರ ಸ್ವರ ಎಲ್ಲಿಂದ ಬರುತ್ತೆ? ಬೈಬಲ್ ತೆಗೆದ್ರೆ ಬರುತ್ತೆ. ಬೈಬಲ್ ತೆಗೆದು ಈ ಸತ್ಯವೇದವನ್ನು ತೆಗೆದು ಓದಿಕೊಂಡ್ರೆ ದೇವರ ಸ್ವರ ಕೇಳುತ್ತೆ ನಿನಗೆ. ಆ ಕೇಳಿದಾಗ ಆ ಸ್ವರದಲ್ಲಿ ಸುವಾರ್ತೆಯ ಒಂದು ಗಳ ನೋಡ್ರಿ, ಸುವಾರ್ತೆಯೊಂದು ಗಳ. ಈ ಗಳದನ್ನು ಎತ್ತಿದಾಗ, ಸುವಾರ್ತೆ ಸಾರಿದಾಗ ಅನೇಕ ಜನರು ಸುವಾರ್ತೆ ಕೇಳ್ತಾರೆ. ಈಗ ಸುವಾರ್ತೆ ಕೇಳಿದಾಗ ಅವರ ಹೃದಯದಲ್ಲಿ ಬಿತ್ತುತ್ತೆ, ವಾಕ್ಯವು ಬಿತ್ತುತ್ತೆ, ಅದು ಫಲಿಸುತ್ತೆ. ಬಲ, ಅಭಿವೃದ್ಧಿಯಾಗಿ ರಕ್ಷಣೆ ತೆಗೆದುಕೊಳ್ತಾರೆ, ಪಾಪಗಳನ್ನು ಅರಿಕೆ ಮಾಡ್ಕೊಳ್ತಾರೆ. ಯಾಕೆಂದರೆ ಮರಣದೂತ ಬಂದು ಅವನಿಗೆ ಮರಣ ವಿಧಿಸುವುದಕ್ಕೆ ಮುಂಚೆ ಏನು ಹೇಳ್ತಾ ಇದ್ದ ನೋಡ್ರಿ, 4 ಓದ್ತಾ ಇದ್ದೀನಿ. ಎಚ್ಚರಗೊಳ್ಳದೆ ಬೀಳುವ ಖಡ್ಗಕ್ಕೆ ಸಿಕ್ಕಿ ನಾಶನವಾದರೆ ತನ್ನ ಮರಣಕ್ಕೆ ತಾನೇ ಕಾರಣ. ತನ್ನ ಮರಣಕ್ಕೆ ತಾನೇ ಕಾರಣ. ಯಾವಾಗಾದರೆ ಕಾವಲಿಗಾರನು ಎಚ್ಚರಿಸಿದನೋ, ನಿನ್ನ ವಾಕ್ಯವು ನೀನು ತಿಳಿಸಿದಾಗ, ನಿಮ್ಮ ನೆರೆಯವರನ್ನು ಪ್ರೀತಿಸಬೇಕು, ನೀನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ದೇವರನ್ನು ಆರಾಧಿಸಬೇಕು. ನಿನ್ನ ನೆರೆಯವರನ್ನು ಪ್ರೀತಿಸಬೇಕು, ನಿನ್ನ ನೆರೆಯವರಿಗೆ ಸುವಾರ್ತೆ ಸಾರಬೇಕು. ಹೊಲದಲ್ಲಾಗ್ಬೋದು,
ಹೊಲದಲ್ಲಿ ಅಂದರೆ ಫಾರ್ಮರ್ ಹೊಲ ಕೆಲಸ ಮಾಡ್ಕೊತ ಇರ್ತಾರಲ್ಲ, ಕಳೆ ತೆಗಿತಾ ಇರ್ತಾರಲ್ಲ, ದೇವರಿಗೆ ಸುವಾರ್ತೆ ಹೇಳು, ಸುವಾರ್ತೆಯಿಂದ ಮಾತಾಡು. ನೀನು ಸುವಾರ್ತೆಯನ್ನು ಮಾತಾಡಿದಾಗ ಅವ್ರು ರಕ್ಷಣೆ ಹೊಂದ್ತಾರೆ. ಏಕೆಂದರೆ ಇದು ರಕ್ಷಣೆ ಸುವಾರ್ತೆ ನಿಮಗೆ ಅಧಿಕಾರ, ದೇವರು ಕೊಟ್ಟ ಅಧಿಕಾರ. ಈ ಅಧಿಕಾರ ಎಮ್ಮರವರಿಗೆ ಒಂದು ಅಧಿಕಾರವಿದೆ. ಆ ಎಮ್ಮರ ತನ್ನ ಕೆಲಸ ತಾನು ಮಾಡಿದಾಗ ಎಷ್ಟೋ ದೇಶ ಕ್ಷೇಮವಾಗುತ್ತೆ. ಕಲೆಕ್ಟರ್ ತನ್ನ ಕೆಲಸ ಮಾಡಿದಾಗ ದೇಶ ಕ್ಷೇಮವಾಗುತ್ತೆ. CM ತನ್ನ ಕೆಲಸ ಮಾಡಿದಾಗ ದೇಶವು ಕ್ಷೇಮವಾಗುತ್ತೆ. ನೀನು ನಿನ್ನ ಕೆಲಸ ಮಾಡಿದಾಗ ದೇಶವು ಕ್ಷೇಮ ಬರುತ್ತೆ. ನಾವು ಕೆಲಸ ಮಾಡಬೇಕು. ನಮ್ಮ ಮನೆಯಲ್ಲಿ ಮಕ್ಕಳನ್ನು ಬೆಳೆಸ್ಕೋಬೇಕು, ಓದಿಸಬೇಕು, ನಮ್ಮ ಕುಟುಂಬ ಕಟ್ಕೋಬೇಕು. ಹಾಗೆ ಸುವಾರ್ತೆ ಹೇಳಬೇಕು. ಈಗ ಸುವಾರ್ತೆ ಹೇಳಿದ ಮೇಲೆ ಆ ಸುವಾರ್ತೆ ಅದು ವ್ಯಾಪ್ತಿ ಚೆಂದುತ್ತೆ, ಪ್ರಸಿದ್ಧಿಪಡಿಸುತ್ತೆ. ಹೆಂಗೆ ಪ್ರಸಿದ್ಧಿಪಡಿಸುತ್ತೆ ಅಂದರೆ ನೋಡ್ರಿ, ಇಲ್ಲಿ 33 ಎಜಿಕೇಲ್ನ ಗ್ರಂಥದಲ್ಲಿ 8 ಏನು ಹೇಳುತ್ತೆ ಅಂದರೆ, ದುಷ್ಟನೇ ಸತ್ತೇ ಸಾಯಿವಿ, ನೀನು ಸತ್ತುಬಿಡ್ತೀಯ. ದುಷ್ಟ ಕಾರ್ಯಗಳು ನಿನ್ನ ಹತ್ರ ಇದ್ದಾವೆ, ಶರೀರ ಕಾರ್ಯಗಳು ನಿನ್ನ ಹತ್ರ ಇದ್ದಾವೆ, ವ್ಯಭಿಚಾರ ಕ್ರಿಯೆಗಳು ನಿನ್ನ ಹತ್ರ ಇದ್ದಾವೆ, ಬಿಡಿ ಸಿಗ್ತೀಯ, ಸಿಗರೇಟ್ ಸಿಗ್ತೀಯ, ನೀನು ಕ್ಯಾನ್ಸರ್ ಬರುತ್ತೆ, ಎಲ್ಲ ಬ್ಯಾಡ ಅಂದರೆ ಮಾಡ್ತಾನೆ ಇದೆಯಾ, ದುಷ್ಟನೇ ನೀನು ಸತ್ಯ ಸಾಯ್ತೀಯ ಎಂದು ನುಡಿಯುವಾಗ ನೀನು ದುಷ್ಟನನ್ನು ತನ್ನ ದುರ್ಮಾರ್ಗಗಳಿಂದ ತಪ್ಪಿಸಲು ಅವನನ್ನು ಎಚ್ಚರಿಕೆ ಪಡಿಸದೆ ಹೋದರೆ, ಯಾರು? ಕಾವಲಿಗಾರನು. ನೀನು ಪವಿತ್ರಾತ್ಮದಿಂದ ನೀನು ತುಂಬಿದ ಮೇಲೆ ನೀನು ಹೇಳಲಿದ್ರೆ, ನಿನ್ನ ಬಾಯಿ ತೆರೀಲಿದ್ರೆ ನಿನಗೆ ಶಿಕ್ಷೆ. ತನ್ನ ಅಪರಾಧದಿಂದಲೇ ಬೇಕಾದದ್ದಲ್ಲ, ತನ್ನ ಅಪರಾಧಿಯಿಂದ ಸಾಯಬೇಕಲ್ಲ. ಅವನು ಮರಣಕ್ಕೆ ಹೋದ ಮೇಲೆ ನಾನು ಮೈ ತೀರಿಸುವೆನು, ನಾನು ತೀರ್ಪು ಹೇಳ್ತೀನಿ, ಆ ತೀರ್ಪಿನಲ್ಲಿ ನೀನು ಸಿಕ್ಕಾಕೊಂಡ್ಬಿಡ್ತೀಯ. ಯಾಕೆಂದರೆ ಆ ದುರ್ಮಾರ್ಗನಿಗೆ ನೀನು ಹೇಳಬೇಕು, ಆ ದುಷ್ಟನಿಗೆ ನೀನು ಹೇಳಬೇಕು, ಆ ಬೀಡಿಸಿದವನಿಗೆ ನೀನು ಹೇಳಬೇಕು, ಆ ಸಿಗರೆಟ್ ಕಾಸೋನಿಗೆ ಹೇಳಬೇಕು, ವ್ಯಭಿಚಾರ ಮಾಡೋನಿಗೆ ಹೇಳಬೇಕು, ಕಳ್ಳತನ ಮಾಡೋನಿಗೆ ಹೇಳಬೇಕು. ಹೇಳಿದರೆ ಹೆಂಗೆ ಹೇಳ್ಬೇಕ್ರಿ ಅಂದರೆ, ಉದ್ಯೋಗ ಮಾಡೋದರಲ್ಲಿ ನಿನ್ನ ಕೊಲೆಕ್ಸ್ ಇರ್ತಾರೆ, ವ್ಯಾಪಾರದಲ್ಲಿ ನಿನ್ನ ಸಹೋದರರು ಇರ್ತಾರೆ, ನಿನ್ನ ಹತ್ರ ಕೆಲಸ ಮಾಡ್ತಾ ಇರ್ತಾರೆ. ನಿನ್ನ ಮ್ಯಾನೇಜರ್ ಆಗ್ಬೋದು, ನೀನೊಂದು ಕ್ಲರ್ಕ್ ಆಗ್ಬೋದು, ನೀನೊಂದು MLA ಆಗ್ಬೋದು, MRO ಆಗ್ಬೋದು. ಆದರೆ ಎಲ್ಲ ಬಡತನ ಇದ್ದವರು ಆಗ್ಬೋದು. ನಿನ್ನ ಕುಟುಂಬವನ್ನು ಕಟ್ಕೋಬೇಕು, ನಿನ್ನ ಕುಟುಂಬಕ್ಕೆ ಬೇಕಾದ ಆಹಾರ ಪೋಷಣೆ ನೋಡಬೇಕು, ಹಾಗೆ ಸುವಾರ್ತೆ ಸಾರಬೇಕು. ನೀನು ಕಾವಲುಗಾರನು, ನೀನು ನೇಮಿಸಿದ್ದ ಕೆರೂಬು, ನಿನ್ನ ಕೆರೂಬುಗಳು ನಿನ್ನ ಕೆಲಸ ಮಾಡ್ತಾರೆ. ನಿನಗೆ ಕೆರೂಬುಗಳಂದರೆ ಸೇವಕರು, ದೂತರು ನಿನಗೆ ಕೆಲಸ ಮಾಡ್ತಾರೆ. ನೀನು ಕಾವಲುಗಾರನು. ನೀನು ಕಾವಲುಗಾರನಾಗಿ ನೀನು ಇದ್ದಾಗ ದುರ್ಮಾರ್ಗಗಳು, ದುಷ್ಟಗಳು ಎಷ್ಟೋ ಮಂದಿ ನಿನ್ನ ಕಳ್ಳ ಮುಂದೆ ತಿರುಗಾಡ್ತಾ ಇರ್ತಾರೆ. ಅಡಿಗೆ ಮಾಡೋ ಹತ್ರ ಎಷ್ಟೋ ಫ್ರೆಂಡ್ಸ್ ಇರ್ತಾರೆ. ಅವರಿಗೆಲ್ಲ ಫಿಲಮ್ ಆಗಿ, ಸೀರಿಯಲ್ ಆಗಿ ಅದನ್ನು ಇದನ್ನು ಹೇಳೋದಕ್ಕಿಂತ ಮುಂಚೆ ಸುವಾರ್ತೆಯನ್ನು ಸಾರಬೇಕು. ಸುವಾರ್ತೆ ಸಾರಿವಾಗ ಸುವಾರ್ತೆ ವ್ಯಾಪ್ತಿ ಚೆಂದುತ್ತೆ. ಸುವಾರ್ತೆ ವ್ಯಾಪ್ತಿ ಚೆಂದಿ ಅದು ಬಲಪಡಿಸುತ್ತೆ. ಸುವಾರ್ತೆ ವ್ಯಾಪ್ತಿ ಚೆಂದಿ ಅದು ಬಲಪಡಿಸುತ್ತೆ. ನೋಡ್ರಿ 9 ಓದ್ತಾ ಇದ್ದೀನಿ. ಆದರೆ ನೀನು ದುಷ್ಟನನ್ನು ದುರ್ಮಾರ್ಗಗಳಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದರೂ ಅವನು ಅದನ್ನು ಬಿಡದೆ ಹೋದರೆ, ಎಷ್ಟು ಎಚ್ಚರ ಮಾಡಿದರೂ ನೀನು ಅದನ್ನು ಬಿಡದೆ ಹೋದರೆ ತನ್ನ ಅಪರಾಧಿಯಿಂದಲೇ ಸಾಯುವನು. ಮರಣದೂತ ಬಂದುಬಿಡ್ತಾನೆ. ಅಪರಾಧದಿಂದಲೇ ಸಾಯ್ತೀಯ. ಸತ್ತ ಮೇಲೆ ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿವಿ. ಇದು ಕಾವಲುಗಾರರಿಗೆ, ಬಾಪ್ತಿಸ ತಗೊಂಡವರಿಗೆ. ದೇವರ ಮೇಲೆ, ಪವಿತ್ರಾತ್ಮನ ಮೇಲೆ ಬರುವಾಗ ನೀವು ಶಕ್ತಿ ಹೊಂದುತ್ತೀರಾ. ನಿಮ್ಮ ಹೃದಯದಲ್ಲಿ ವಾಕ್ಯವು ವ್ಯಾಪ್ತಿ ಚೆಂದುತ್ತೆ. ನಿಮ್ಮ ಹೃದಯದಲ್ಲಿ ವಾಕ್ಯವು ಅದು ಪರಂಪರೆಯಾಗುತ್ತೆ. ನಿಮ್ಮ ಹೃದಯದಲ್ಲಿ ವಾಕ್ಯವು ಸಾರದಿಂದ ಅದು ಫಲಿಸುತ್ತೆ, ಅದು ಬೆಳೆಯುತ್ತೆ, ಅದು ಬಲ ಪಡೆಯುತ್ತೆ. ಅದು ಬಲ ಪಡೆದು ಇತರರಿಗೆ ವ್ಯಾಪ್ತಿ ಚೆಂದುತ್ತೆ. ಇತರರು ಪ್ರಕಾಶಿಸ್ತಾರೆ, ಇತರರು ಬಲ ಪಡ್ತಾರೆ, ಇತರರು ದೇವರ ವಾಕ್ಯವನ್ನು ಕೇಳ್ತಾರೆ. ನಂಬಿ ಬಾಪ್ತಿಸನ್ನು ಕೇಳುವನು, ನಂಬಿ ಬಾಪ್ತಿಸ ಹೊಂದುವನು ರಕ್ಷಣೆ ಹೊಂತಾನೆ. ನಂಬದೇ ಇರೋವನಿಗೆ ಶಿಕ್ಷೆ ವಿಧಿಸುತ್ತೆ. ಏನು ಅದು ಶಿಕ್ಷೆ? ಯೇಸು ಕ್ರಿಸ್ತನಲ್ಲಿ ಯಾವ ಶಿಕ್ಷೆ ಇಲ್ಲ. ಯೇಸು ಕ್ರಿಸ್ತನಲ್ಲಿರುವವರು ನೂತನ ಸೃಷ್ಟಿ. ಯೇಸು ಕ್ರಿಸ್ತನಲ್ಲಿ ಇದ್ದರೆ
ಯಾವ ತೀರ್ಪು ಇಲ್ಲ. ಎಂದರು ದೇವರನ್ನು ವಿಶ್ವಸಿಸ್ತಾರೋ, ಎಂದರು ದೇವರನ್ನು ನಂಬುತ್ತಾರೋ, ಎಂದರು ದೇವರನ್ನು ಅಂಟಿಕೊಂಡು ಇರ್ತಾರೋ, ಎಂದರು ದೇವರ ವಾಕ್ಯವನ್ನು ಹೃದಯದಲ್ಲಿ ಬಿತ್ತಿ ವ್ಯಾಪ್ತಿ ಚೆಂದುತ್ತಾರೋ ಅವರ ದೇವರ ಮಕ್ಕಳಂತೆ. ದೇವರ ಅಭಿಷೇಕ ಅವರ ಮೇಲೆ ಇರುತ್ತಂತೆ. ಅದು ಇತರರಿಗೆ ಹೇಳಿ, ಇತರರಿಗೆ ವ್ಯಾಪ್ತಿ ಚೆಂದಿ, ಇತರರು ರಕ್ಷಣೆ ಹೊಂದಾಗ, ಇತರರು ಬಲಪಡಿದಾಗ, ಇತರರು ಸಿದ್ಧಪಡಿದಾಗ ದೇವರ ಆತ್ಮ ನಿಮ್ಮ ಮೇಲೆ ಬಲವಾದ ಕಾರ್ಯ ಮಾಡುತ್ತೆ. ಅಭಿಷೇಕ ನಿಮ್ಮ ಮೇಲೆ ಬರುತ್ತೆ, ದೇವರ ಪ್ರೀತಿ ನಿಮ್ಮ ಮೇಲೆ ಬರುತ್ತೆ, ದೇವರ ಶಕ್ತಿ ನಿಮ್ಮ ಮೇಲೆ ಬರುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ಕಾವಲುಗಾರನು, ಹೌದು ಸ್ವಾಮಿ, ನಾವೆಲ್ಲ FSA 1:13 ನಮಗೆ ಮುದ್ರೆಯನ್ನು ಹಾಕಿದ್ದೀಯಾ. ಪವಿತ್ರಾತ್ಮನಿಂದಲೇ ನಾವು ಶಕ್ತಿ ಹೊಂದಿದ್ದೀವಿ. ಹೌದು ಸ್ವಾಮಿ, ಪವಿತ್ರಾತ್ಮನ ಶಕ್ತಿ ನಮ್ಮ ಮೇಲೆ ಬರುವಾಗ ನಾವು ಶಕ್ತಿ ಹೊಂದ್ತೀವಿ. ಆ ಶಕ್ತಿಯಿಂದಲೇ ದೇವರ ವಾಕ್ಯವನ್ನು ಹೃದಯದಲ್ಲಿ ಬಿತ್ತಿದಾಗ, ಅದು ನೆನೆಸಿದಾಗ, ಹೌದು ಸ್ವಾಮಿ, ಅದನ್ನು ತಂದೆ ತೆಗೆದುಕೊಂಡು ಹೃದಯದಲ್ಲಿ ಅದು ಡೆವಲಪ್ ಆದಾಗ, ಅದು ಬಲಪಡಿಸಿದಾಗ ಅದು ಸಾರವಾಗಿ ವ್ಯಾಪ್ತಿ ಚೆಂದುತ್ತೆ. ಅದು ರಕ್ಷಣೆ, ಇತರರಿಗೆ ರಕ್ಷಣೆ ಆಗುತ್ತೆ. ಇತರರು ತಂದೆ ರಕ್ಷಣೆ ಹೊಂತಾರೆ, ಇತರರು ರಕ್ಷಣೆ, ಸಂತೋಷ, ಸಮಾಧಾನವನ್ನು ಕೇಳ್ತಾರೆ. ಹೌದು ಸ್ವಾಮಿ, ನಾನು ಪಾಪಿ, ನನ್ನ ಪಾಪಗಳನ್ನು ಅರಿಕೆ ಮಾಡ್ಕೋ. ದುಷ್ಟನಿಂದ ಸತ್ರೆ ಏನು ಪ್ರಯೋಜನ ದುಷ್ಟನಿಗೆ? ಹೌದು ಸ್ವಾಮಿ, ದುಷ್ಟನಿಗೆ ತಂದೆ ಸಾವು ಬರುತ್ತೆ. ಹೌದು ಸ್ವಾಮಿ, ಅವರ ಪಾಪಗಳನ್ನು ಅರಿಕೆ ಮಾಡಿಕೊಂಡ್ರೆ ಅದು ದೇವರಿಗೆ ನಿತ್ಯ ಜೀವ ಕೊಡ್ತಾರೆ. ಯೇಸು ಕ್ರಿಸ್ತನು ನಿತ್ಯ ಜೀವ ಕೊಡ್ತಾನೆ. ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ಇರ್ಬೋದು. ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸು. ಪ್ರೀತಿಯಿಂದ ಕೆಲಸ ಮಾಡಬೇಕು. ಹೌದು ಸ್ವಾಮಿ, ಹೌದು, ನಮ್ಮ ಹೃದಯ ತುಂಬಿದ ಹಾಗೆ ನಮ್ಮ ಕುಟುಂಬಗಳಿದ್ದಾವೆ, ನಮ್ಮ ತಂದೆ ಕೆಲಸಗಳಿದ್ದಾವೆ. ಹೌದು ಸ್ವಾಮಿ, ಎಲ್ಲ ಕೆಲಸ ಮಾಡಬೇಕು. ಈ ಕೆಲಸ ಬಾಧ್ಯತವಾಗಿ ಮಾಡಬೇಕು. ಹೌದು ಸ್ವಾಮಿ, ಈ ಕೆಲಸ ಮಾಡಿದಾಗ ಅನೇಕರು ರಕ್ಷಣೆ ಹೊಂದ್ತಾರೆ. ದೇಶ ಭವಿಷ್ಯತ್ತು ನಮ್ಮ ಕೈಯಲ್ಲಿದೆ. ದೇಶ ಭವಿಷ್ಯತ್ತು ನಮ್ಮ ಕೈಯಲ್ಲಿದೆ. ಹೌದು ಸ್ವಾಮಿ, ನಿನಗೆ ತಂದೆ ನೀನು ರಕ್ತ ಸುರಿಸಿದೀಯ, ಪ್ರಾಣ ಕೊಟ್ಟಿದೀಯ, ಕೃಪೆ ಕೊಟ್ಟಿದೀಯ. ನಿನಗೆ ಸ್ತೋತ್ರ 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 ಸ್ತೋತ್ರ. ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್.